ಎಲ್ಲರಿಗೂ ನಮಸ್ಕಾರ. ವೇಗವೇ ಯಾವಾಗ್ಲೂ ಗೆಲ್ಲುತ್ತಾ? ಈ ಒಂದು ಪ್ರಶ್ನೆ ನಾವೆಲ್ಲರೂ ಚಿಕ್ಕದಿನಿಂದ ಕೇಳಿ ಬೆಳೆದ ಮೊಲ ಮತ್ತು ಆಮೆಯ ಕಥೆಯಲ್ಲೇ ಅಡಗಿದೆ. ಬನ್ನಿ, ಈ ಸರಳ ಅಂತ ಅನ್ಸೋ ಕಥೆ ಹಿಂದಿರೋ ಆಳವಾದ ಪಾಠಗಳನ್ನ ಒಟ್ಟಿಗೆ ಸೇರಿ ವಿಶ್ಲೇಷಿಸೋಣ. ಸಾಮಾನ್ಯವಾಗಿ ಜೀವನದ ಓಟದಲ್ಲಿ ವೇಗ, ಪ್ರತಿಭೆ ಮತ್ತು ಶಕ್ತಿಗೆ ತುಂಬಾನೇ ಬೆಲೆ ಕೊಡ್ಲಾಗುತ್ತೆ. ಆದ್ರೆ ಇಷ್ಟೇ ಇದ್ರೆ ಸಾಕಾ? ಇವುಗಳೇ ಅಂತಿಮ ಗೆಲುವನ್ನ ನಿರ್ಧರಿಸ್ತಾವಾ? ಈ ಕಥೆ ನಮ್ಮ ಈ ನಂಬಿಕೆನ ಪ್ರಶ್ನಿಸುತ್ತೆ ಮತ್ತು ನಮಗೆ ಒಂದು ಅಚ್ಚರಿಯ ಉತ್ತರವನ್ನು ಕೊಡುತ್ತೆ. ಸರಿ, ಹಾಗಾದ್ರೆ ಈ ಕಥೆಯ ಎರಡು ಮುಖ್ಯ ಪಾತ್ರಗಳನ್ನ ನೋಡೋಣ. ಒಂದ್ ಕಡೆ ಸಿಕ್ಕಾಪಟ್ಟೆ ಸ್ಪೀಡಿರೋ ಮೊಲ, ಮತ್ತೊಂದು ಕಡೆ ತುಂಬಾನೇ ನಿಧಾನವಾಗಿ ಚಲಿಸೋ ಆಮೆ. ಇವರಿಬ್ಬರ ಗುಣಗಳೇ ಈ ಕಥೆಯ ತಿರುಳಿಗೆ ಕಾರಣ. ಇಲ್ನೋಡಿ, ಇದೊಂಥರ ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್ ಅಲ್ವಾ? ಮೊಲದ ಹತ್ರ ಅಸಾಧಾರಣ ವೇಗ ಇದೆ ನಿಜ, ಆದರೆ ಅದರ ಜೊತೆ ಅಹಂಕಾರನೂ ಇದೆ. ಇದಕ್ಕೆ ತದ್ವಿರುದ್ಧವಾಗಿ ಆಮೆ ತುಂಬಾ ಸ್ಲೋ, ಆದರೆ ಅದರ ದೊಡ್ಡ ಶಕ್ತಿ ಅಂದ್ರೆ ಸ್ಥಿರತೆ. ಈ ಎರಡೂ ಗುಣಗಳ ನಡುವಿನ ಸಂಘರ್ಷವೇ ಕಥೆಯ ಜೀವಾಳ. ಹಾಗಾದ್ರೆ ಈ ಸ್ಪರ್ಧೆಯ ಅಸಲಿ ಕಥೆ ಏನು? ಇದು ಸುಮ್ಮನೆ ಒಂದು ಓಟವಾಗಿರಲಿಲ್ಲ, ಬದಲಿಗೆ ಮೊಲದ ಅಹಂಕಾರದಿಂದ ಹುಟ್ಟಿಕೊಂಡ ಒಂದು ಸವಾಲಾಗಿತ್ತು. ತನ್ನ ಸ್ಪೀಡ್ ಬಗ್ಗೆ ಮೊಲಕ್ಕೆ ಸಿಕ್ಕಾಪಟ್ಟೆ ಹೆಮ್ಮೆ, ಸೊಕ್ಕು ಅಂತಾನೂ ಹೇಳ್ಬೋದು. ಅದೇ ಸೊಕ್ಕಿಂದ ಪಾಪ ನಿಧಾನಕ್ಕೆ ಹೋಗ್ತಿದ್ದ ಆಮೆಯನ್ನು ನೋಡಿ ಗೇಲಿ ಮಾಡೋಕೆ ಅಂತಾನೆ ಈ ರೇಸ್ಗೆ ಚಾಲೆಂಜ್ ಮಾಡುತ್ತೆ. ಇಲ್ಲಿ ಮೊಲದ ಉದ್ದೇಶ ಗೆಲ್ಲೋದ್ಕಿಂತ ಹೆಚ್ಚಾಗಿ ಆಮೆಯನ್ನ ಅವಮಾನಿಸೋದಾಗಿತ್ತು. ಸರಿ, ರೇಸ್ ಶುರುವಾಯಿತು. ಕಥೆಯ ಅಸಲಿ ಮಜಾ ಶುರುವಾಗೋದೇ ಇಲ್ಲಿಂದ. ಮೊಲದ ಅಹಂಕಾರವೇ ಅದಕ್ಕೆ ಹೇಗೆ ತಿರುಗುಬಾಣ ಆಗುತ್ತೆ ಮತ್ತು ಅದು ಮಾಡಿದ ಆ ದೊಡ್ಡ ತಪ್ಪು ಯಾವುದು ಅಂತ ನೋಡೋಣ ಬನ್ನಿ. ಓಟ ಶುರುವಾದ ತಕ್ಷಣ ಏನಾಯ್ತು ಅಂದ್ರೆ, ಮೊಲ ಫುಲ್ ಸ್ಪೀಡಲ್ಲಿ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಬಹುದೂರ ಓಡಿ ಗೆಲುವಿನ ರೇಖೆಯ ಹತ್ರ ಬಂದು ನಿಂತುಬಿಡ್ತು. ಇದನ್ನ ನೋಡ್ದ ಯಾರಿಗೇ ಆದ್ರೂ ಮೊಲದ ಗೆಲುವು ಪಕ್ಕಾ ಅಂತಾನೆ ಅನಿಸಿತ್ತು. ಆಗ ನೋಡಿ, ಮೊಲದ ಓವರ್ ಕಾನ್ಫಿಡೆನ್ಸ್ ತಲೆಗೆ ಇರುತ್ತೆ. ಅಯ್ಯೋ, ಆಮೇಲೋ ಹಿಂದೆ ಬರ್ತಿದೆ, ನಾನು ಆಲ್ರೆಡಿ ಗೆಲುವಿನ ಹತ್ರ ಇದ್ದೀನಿ, ಯಾಕೆ ಟೆನ್ಷನ್? ಸ್ವಲ್ಪ ಹೊತ್ತು ಈ ಮರದ ಕೆಳಗೆ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಅನ್ಕೊಳ್ಳುತ್ತೆ. ನೋಡಿ, ಇದೇ ಅದು ಮಾಡಿದ ದೊಡ್ಡ ತಪ್ಪು. ಸರಿ, ಮೊಲದ ಕತೆ ಹೀಗಾದ್ರೆ ಇನ್ನೊಂದು ಕಡೆ ನಮ್ಮ ಆಮೆ ಏನ್ ಮಾಡ್ತಿತ್ತು? ಈಗ ಅದರ ಕಡೆಗೆ ಗಮನ ಹರಿಸೋಣ. ಅದರ ಆಟಿಟ್ಯೂಡ್ ಕಂಪ್ಲೀಟ್ ಆಗಿ ಬೇರೆ ಇತ್ತು. ಮೊಲ ಆರಾಮಾಗೆ ಮಲಗಿದ್ರೆ ನಮ್ಮ ಆಮೆಗೆ ಮಾತ್ರ ತನ್ನ ಗುರಿ ಬಿಟ್ಟು ಬೇರೇನೂ ಕಾಣಿಸ್ತಿರ್ಲಿಲ್ಲ. ಅದು ಒಂದೇ ಒಂದು ಸೆಕೆಂಡ್ ಕೂಡ ನಿಲ್ಲಿಲ್ಲ, ದೂರು ಹೇಳಲಿಲ್ಲ, ತನ್ನ ಸ್ಪೀಡ್ ಕಮ್ಮಿ ಇದೆ ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ. ನಿಧಾನಕ್ಕಾದರೂ ಸರಿ ಒಂದೊಂದೇ ಹೆಜ್ಜೆ ಇಡ್ತಾ ಮುಂದೆ ಸಾಕ್ತಾನೇ ಇತ್ತು. ಕೊನೆಗೇನಾಯ್ತು ಗೊತ್ತಾ? ಮೊಲಕ್ಕೆ ಎಚ್ಚರ ಆಗಿ ನೋಡುವಷ್ಟರಲ್ಲಿ ಕಥೆನೇ ಚೇಂಜ್ ಆಗಿತ್ತು. ಆ ನಿಧಾನ ಅಂತ ಅಂದ್ಕೊಂಡಿದ್ದ ಆಮೆ ಗೆಲುವಿನ ರೇಖೆಯನ್ನು ದಾಟಿ ರೇಸ್ ಗೆದ್ಬಿಟ್ಟಿತ್ತು. ಅಬ್ಬಾ, ಸ್ಪೀಡ್ ಸೋತಿತು, ಸ್ಟೆಡಿನೆಸ್ ಗೆದ್ದಿತ್ತು. ನೋಡಿ, ಈ ಕತೆ ಬರೀ ಒಂದು ರೇಸ್ ಬಗ್ಗೆ ಅಲ್ಲ, ಅದಕ್ಕಿಂತಾನೂ ಮಿಗಿಲಾದದ್ದು. ನಮ್ಮ ಜೀವನಕ್ಕೆ ಬೇಕಾದ ಕೆಲವು ತುಂಬಾನೇ ಮುಖ್ಯವಾದ ಪಾಠಗಳನ್ನ ಇದು ಕಲಿಸುತ್ತೆ. ಹಾಗಾದ್ರೆ ಏನದು ಪಾಠಗಳು? ನೋಡೋಣ ಬನ್ನಿ. ಹಾಗಾದ್ರೆ ಆಮೆ ಗೆಲ್ಲೋಕೆ ಕಾರಣವಾದ ಆ ಸೀಕ್ರೆಟ್ ಏನು? ಸಿಂಪಲ್: ಸ್ಥಿರತೆ ಮತ್ತು ನಿರಂತರತೆ, ಅಂದ್ರೆ ಕನ್ಸಿಸ್ಟೆನ್ಸಿ. ಫಾಸ್ಟ್ ಆಗಿ ಶುರು ಮಾಡಿ ಅರ್ಧಕ್ಕೆ ಬಿಡೋದಕ್ಕಿಂತ ಸ್ಲೋವಾಗಾದ್ರೂ ಸರಿ ಗುರಿ ಮುಟ್ಟೋವರೆಗೂ ನಿಲ್ಲಿಸದೇ ಪ್ರಯತ್ನ ಪಡೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ಕತೆ ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, ಈ ಪಾಠ ಬರೀ ನಮ್ಮೂರಲ್ಲಲ್ಲ, ಇಡೀ ಜಗತ್ತಲ್ಲೇ ಫೇಮಸ್. ಅದಕ್ಕೆ ಇಂಗ್ಲಿಷ್ನಲ್ಲೊಂದು ಮಾತಿದೆ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ನಿಧಾನ ಮತ್ತು ಸ್ಥಿರವಾಗಿರೋರೇ ಓಟ ಗೆಲ್ಲೋದು ಅಂತ. ಸರಿ, ಆಮೆ ಗೆದ್ದಿದ್ದು ಸ್ಥಿರತೆಯಿಂದ. ಹಾಗಾದ್ರೆ ಮೊಲ ಯಾಕೆ ಸೋಲ್ತು? ಅದಕ್ಕೆ ಕಾರಣ ಅದರ ಅತಿಯಾದ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್. ಎಷ್ಟೇ ಟ್ಯಾಲೆಂಟ್ ಇದ್ರೂ ಜೊತೆಗೆ ಶ್ರಮ ಮತ್ತು ವಿನಯ ಇರಲಿಲ್ಲ ಅಂದ್ರೆ ಸೋಲು ಗ್ಯಾರಂಟಿ ಅನ್ನೋದಕ್ಕೆ ಮೊಲಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಈ ಟೇಬಲ್ ನೋಡಿ, ಇಡೀ ಕಥೆಯ ಸಾರಾಂಶ ಒಂದೇ ಕಡೆ ಸಿಕ್ಬಿಡುತ್ತೆ. ಒಂದ್ ಕಡೆ ಸೋಮಾರಿ ಅಹಂಕಾರಿ ಮೊಲ, ಇನ್ನೊಂದ್ ಕಡೆ ಶ್ರಮಜೀವಿ ವಿನಯವಂತ ಆಮೆ. ಮೊಲ ಕೆಲಸವನ್ನು ಅರ್ಧಕ್ಕೆ ಬಿಡುತ್ತೆ, ಆಮೆ ಗುರಿ ಮುಟ್ಟೋವರೆಗೂ ನಿಲ್ಲೋದಿಲ್ಲ. ಸೊ ರಿಸಲ್ಟ್ ಏನಾಗ್ಬೇಕಿತ್ತು? ಸೋಲು ಮತ್ತು ಯಶಸ್ಸು. ತುಂಬಾನೇ ಕ್ಲಿಯರ್ ಅಲ್ವಾ? ಹಾಗಾದ್ರೆ ಈ ಕಥೆಯಿಂದ ನಾವು ಜೀವನಕ್ಕೆ ಕಲಿಬೇಕಾದ ಮುಖ್ಯ ಪಾಠಗಳೇನು? ಮೊದಲನೇದಾಗಿ, ಸ್ಥಿರತೆ ಅನ್ನೋದು ಟ್ಯಾಲೆಂಟ್ಗಿಂತ ಪವರ್ಫುಲ್. ಎರಡನೇದು, ಓವರ್ ಕಾನ್ಫಿಡೆನ್ಸ್ ಯಾವತ್ತಿದ್ರೂ ಅಪಾಯಕಾರಿ. ಮೂರನೇದು, ನಮ್ಮ ಪ್ರತಿಸ್ಪರ್ಧಿಗಳನ್ನ ಯಾವತ್ತೂ ಕೀಳಾಗಿ ನೋಡಬಾರ್ದು. ಮತ್ತು ಕೊನೆಯದಾಗಿ, ಗುರಿ ಮುಟ್ಟೋಕೆ ನಿರಂತರ ಪ್ರಯತ್ನ ಒಂದೇ ದಾರಿ. ಸೊ ಈ ಕಥೆಯ ಅಂತಿಮ ನೀತಿಪಾಠ ತುಂಬಾನೇ ಸ್ಪಷ್ಟವಾಗಿದೆ ಅಲ್ವಾ? ಸತತ ಪರಿಶ್ರಮ ಜೊತೆಗೆ ಏಕಾಗ್ರತೆ, ಈ ಎರಡು ಇದ್ರೆ ಅಸಾಧ್ಯ ಅಂದ್ಕೊಂಡಿದ್ದನ್ನು ಕೂಡ ಸಾಧಿಸಬಹುದು. ಆಮೆಯ ಗೆಲುವು ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್.
ಈ ವಿಶ್ಲೇಷಣೆ ಮುಗಿಸೋ ಮುನ್ನ ನಮಗೆ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ನಮ್ಮೆಲ್ಲರ ಜೀವನ ಅನ್ನೋ ಈ ಓಟದಲ್ಲಿ ನಮ್ಮೊಳಗಿನ ವೇಗದ ಆದ್ರೆ ಅಹಂಕಾರದ ಮೊಲ ಯಾವುದು ಮತ್ತು ನಿಧಾನವಾದರೂ ಸ್ಥಿರವಾಗಿ ಶ್ರದ್ಧೆಯಿಂದ ಮುನ್ನುಗ್ಗುವ ಆಮೆ ಯಾವುದು? ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ.